ಆಸೆಗಾಗಿ ಹೊಟ್ಟೆ ತುಂಬಿಸ್ಕೊಂಡ್ರಿ. ಈ ರೀತಿ ಪ್ರತಿಯೊಂದು ಕೂಡ ನೀವು ಸಿಗದೇ ಇರೋದನ್ನು ಆಸೆ ಪಡ್ತಕ್ಕಂಥದ್ದು ಇದೆಯಲ್ಲ, ನಿಮ್ಮ ದೇಹದ ಮತ್ತು ಮನಸ್ಸಿನ ಒಟ್ಟು ದೌರ್ಬಲ್ಯ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ನಿಜವಾಗ್ಲೂ ಇಲ್ಲಿ ಒಂದು ವಿಷಯಕ್ಕೆ ತರಬೇಕಾಗತ್ತೆ. ಈ ದೌರ್ಬಲ್ಯ ಏನಕ್ಕೆ ಬರುತ್ತೆ ಅಂತ ಮುಂದುವರೆದ ಭಾಗ ಹೇಳೋಣ. ಇಲ್ಲಿ ವಿಷಯ ಈಗ ಒಂದು ತಗೋಬೇಕಾಗತ್ತೆ. ಈ ಓಡ್ತಾ ಇರ್ತಕ್ಕಂಥ ಇವತ್ತು ಒಂದು ಪ್ರಕೃತಿಯ ಲೆಕ್ಕಾಚಾರದಲ್ಲಿ ಓಡ್ತಾ ಇರ್ತಕ್ಕಂಥ 2 ಸೆಕ್ಷನ್ ಇದೆ. ಒಂದು ಜ್ಯೋತಿಷ್ಯ, ಇನ್ನೊಂದು ಕಿತ್ತೋಗಿರೋ ವಾಸ್ತು. ಯಾಕೆ ಕಿತ್ತೋಗಿರೋ ವಾಸ್ತು ಅಂತ ಹೇಳ್ತೀನಿ ಅಂದರೆ, ಇದಕ್ಕೆ ಈಗಲಾರು ಬುದ್ಧಿ ಕಲೀಲಿ ನಮ್ಮ ಜನ. ವಾಸ್ತು ಅಂತ ಹೇಳೋ ಕಮಂಗಿಗಳಿಗಿನ್ನ ನಾವು ಇದನ್ನು ಕೇಳ್ತಿದ್ದೀವಲ್ಲ, ನಾವೆಷ್ಟು ದಡ್ರು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಕಿತ್ತೋಗಿರೋ ವಾಸ್ತು ಅಂದರೆ ಅರ್ಥ ಮಾಡ್ಕೋಬೇಕು. ಯಾಕೆ ಅದನ್ನು ಹೇಳ್ತೀನಿ, ಯಾಕೆ ಕಿತ್ತೋಗಿರೋ ವಾಸ್ತು ಅಂತ ನಾನು ಪದ ಬಳಸ್ತೆ ಅಂತ ಹೇಳ್ತಾನೇ ಇದ್ದೀನಿ ಪ್ರತಿದಿನ ಕೂಡ. ಯಾಕೆ ಅಂದರೆ ಯಾರು ಕೋಪದಿಂದ ಕೇಳಬೇಕು, ಏನು ಸ್ವಾಮಿ ಇಷ್ಟೊಂದು ಖಂಡಮ್ ಮಾಡ್ತೀರಾ ಅಂತ. ಅವ್ರು ನಮ್ಮ ಕೈಗೆ ಸಿಕ್ಕಬೇಕು, ಆಮೇಲೆ ಅದಕ್ಕೆ ಉತ್ತರ ಸಿಗತ್ತೆ. ಅಂದರೆ ವಿಚಾರ ಯಾಕೆ ಇದನ್ನು ಹೇಳಬೇಕಾಗತ್ತೆ ಅಂದರೆ, ಭೂಮಿಯಲ್ಲಿ ಚೆನ್ನಾಗಿರೋ ಭೂಮಿ, ಒಳ್ಳೆ ಮನೆ ಸೈಟ್ ಕಟ್ಟಬೇಕಾದ್ರೆ ಒಳ್ಳೆ ಸೈಟು ಅಂತಕ್ಕಂಥ ವಿಷಯಕ್ಕೆ ಹೋದಾಗ ಸಾಮಾನ್ಯಕ್ಕೆ ಎಲ್ರಿಗೂ ಗೊತ್ತು. ಈಶಾನ್ಯದಲ್ಲಿ ಬೋರ್ ಹೊಡೆದ್ರೆ ಮನೆಗೆ ಒಳ್ಳೆಯದು, ನಂಬರ್ 1. ಈಶಾನ್ಯದಲ್ಲಿ ಸಂಪಿದ್ರೆ ಮನೆಗೆ ಒಳ್ಳೆಯದು, ಹೌದಾ? ಇದು ನಾವು ಸೃಷ್ಟಿ ಮಾಡ್ಕೋತಾ ಇರೋದು. ನಿಜವಾಗಿಯೂ ಆ ನಿವೇಶನದಲ್ಲಿ ಈಶಾನ್ಯದಲ್ಲಿ ನೀರು ಇಲ್ಲ. ಆದರೂ ನಾವೇನು ಮಾಡ್ತೀವಿ, ನೀರನ್ನು ಬರ್ಮಾಡ್ಕೋತೀವಿ. ಅಂದರೆ ಮಂಡುತನದ ಬದುಕಿದು. ಹೌದು. ಹಾಗಿದ ಮೇಲೆ ಎಲ್ಲ ನಿವೇಶನದಲ್ಲೂ ನೀರು ಈಶಾನ್ಯದಲ್ಲಿ ಇದೆಯಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಕಿತ್ತೋಗಿರೋ ವಾಸ್ತು ಹೇಳೋರಿಗೆ ಇದು ಪ್ರಶ್ನೆ ಕೇಳಿದ್ರೆ ಓಡೋಗ್ಬಿಡ್ತಾರೆ ನಿಮ್ಮನ್ನು ಬಿಟ್ಟು. ಎಲ್ಲ ಕಟ್ಟುವ ಮನೆಗಳ ನಿವೇಶನದಲ್ಲಿ ಈಶಾನ್ಯದಲ್ಲೇ ಬೋರ್ ಬರುತ್ತಾ, ನೀರು ಬರುತ್ತಾ, ಬಂದಿರುತ್ತಾ, ಸಾಧ್ಯ ಇದೆಯಾ? ಇಲ್ಲ. ಅಂದಮೇಲೆ ವಾಸ್ತು ಯಾವ ಥರ ಹೇಳ್ತೀರಾ ನೀವು ನಂಬೋರು ಹೆಂಗೆ ನಂಬ್ತೀರಾ ಇದನ್ನು? ಆದರೆ ಶಾಸ್ತ್ರ ಯಾವುದೇ ಕಾರಣಕ್ಕೂ ವಾಸ್ತು ಶಾಸ್ತ್ರ ಆಗಿದ್ದಾಗ ತಪ್ಪಿಲ್ಲ. ಶಾಸ್ತ್ರ ಕಟ್ ಮಾಡಿದೆ, ಅದಕ್ಕೆ ವಾಸ್ತು ಅಂತ ಹೇಳ್ತಾರಲ್ಲ, ಇದು ತಪ್ಪಾಗಿರೋದು. ಅದಕ್ಕೆ ನಿಜವಾಗೂ ಹೇಳಬೇಕಾಗಿದ್ದು ವಾಸ್ತು ಶಾಸ್ತ್ರ. ಓಕೆ. ಹಾಗೆ ಜ್ಯೋತಿಷ್ಯಕ್ಕೂ ಕೂಡ ಇರ್ತಕ್ಕಂಥ ಹೆಸರು ಜ್ಞಾನ ಜ್ಯೋತಿಷ್ಯ ಅಂತ ಹೇಳಬೇಕೇ ಹೊರತು ಜ್ಯೋತಿಷ್ಯ ಇಲ್ಲ. ಜ್ಯೋತಿಷ್ಯ ಮೂಲ ಜ್ಞಾನ. ಈಗ ಈ ಜ್ಯೋತಿಷಿಗಳಿಗೆ ಏನು ಮಾಡೋಣ ಈ ಪ್ರಶ್ನೆ ಕೇಳಿದ್ರೆ ನಿಜಕ್ಕೂ ಅವ್ರ ಹತ್ರ ಉತ್ತರ ಇದೆಯಾ? ಅಪ್ರಾಣೇ ಇಲ್ಲ, ಗೊತ್ತೇ ಇಲ್ಲ. ಜ್ಯೋತಿಷ್ಯ ಅಂದರೆ ಈ ರೀತಿ ಈ ದಿನ ಈ ಮಗು ಹುಟ್ಟಿದ್ರೆ ಹಿಂಗಾಗತ್ತೆ, ಇಷ್ಟು ತಾನೇ ಕತೆ. ಹೌದು. ಇಂಥ ದಿನ ಈ ಮಗು ಹುಟ್ಟಿದ್ರೆ ಹಿಂಗಾಗತ್ತೆ, ಇದು ಜ್ಯೋತಿಷ್ಯ. ಅದು ಜ್ಯೋತಿಷ್ಯ ಅಲ್ಲ, ಅದು ಅವರ ಮ್ಯಾಜಿಕ್, ತಂತ್ರಗಾರಿಕೆ. ಹಣ ಮಾಡೋಕ್ಕೆ ಒಂದು ರೂಟ್. ಈ ದಿನ ಈ ಮಗು ಹುಟ್ಟಿದ್ರೆ ಹಿಂಗಾಗತ್ತೆ, ಈ ದಿನ ಮದುವೆ ಮಾಡ್ಕೊಂಡ್ರೆ ಹಿಂಗಾಗತ್ತೆ. ಇದು ಯಾವ ಕಾರಣಕ್ಕೂ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದಲ್ಲ. ಇದಕ್ಕೆ ಜ್ಞಾನ ಜ್ಯೋತಿಷ್ಯ ಅಂತ ತಿಳಿದಾಗ ಮಾತ್ರ ಜ್ಞಾನಿಗಳಾಗಿದ್ದಾಗ ಜ್ಯೋತಿಷ್ಯಕ್ಕೆ ಅವರು ಸೂಟಬಲ್ ಇರ್ತಾರೆ. ಜ್ಞಾನಿಗಳಾಗಿರಬೇಕು. ಕುಂಡಲಿಯನ್ನು ನೋಡಿ, ಡೇಟ್ ನೋಡಿ, ನಕ್ಷತ್ರ ನೋಡಿ ಹಿಂಗಾಗತ್ತೆ ಅಂತ ಹೇಳೋರು ನೀವು ಅವ್ರ ಹತ್ರ ಹೋಗಿದ್ರೆ ಅದು ಒಂದು ರೀತಿ ಕಿತ್ತೋಗಿರೋ ಶಾಸ್ತ್ರ ಆಗತ್ತೆ. ಅದಕ್ಕೆ ನಾವು ಪದ ಸೇರಿಸಬಾರ್ದು. ಅದಕ್ಕೆ ಈ ಕಡೆ ಸೈಡಲ್ಲಿ ಹೇಳ್ತಾ ಇದ್ದೀನಿ, ಅದು ಒಂದು ರೀತಿ ಕಿತ್ತೋಗಿರೋ ಶಾಸ್ತ್ರನೇ. ಒಂದು ಕಡೆ ವಾಸ್ತು ಕಿತ್ತೋಗಿದೆ, ಇನ್ನೊಂದು ಕಡೆ ಶಾಸ್ತ್ರ ಕಿತ್ತೋಗಿದೆ. ಈಗ ನಮ್ಮ ಬದುಕು ಹೆಂಗಿದು?